ಒಂದು ಕಾಲವಿತ್ತು. ಆಗ ಮನೆಯ ಶ್ರೀಮಂತಿಕೆಯನ್ನು ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಅಳೆಯುತ್ತಿರಲಿಲ್ಲ. ಬದಲಾಗಿ ಅವರ ಮನೆಯ ಅಂಗಳದಲ್ಲಿರುವ ತುಪ್ಪೆಯ ಗಾತ್ರದ ಮೇಲೆ ಅಳೆಯಲಾಗುತ್ತಿತ್ತು. ಇದು ರೈತನ ಪಾಲಿನ ಲಕ್ಷ್ಮಿ, ಹಸಿವನ್ನು ನೀಗಿಸುವ ಅಕ್ಷಯ ಪಾತ್ರೆ. ಬಿಸಿಲು, ಮಳೆ, ಗಾಳಿಗಳನ್ನು ಎದುರಿಸಿ ರೈತನ ಶ್ರಮವನ್ನು ವರ್ಷಗಟ್ಟಲೆ ಕಾಪಾಡುವ ಈ ತುಪ್ಪೆಗಳ ನಿರ್ಮಾಣವೇ ಒಂದು ವಿಸ್ಮಯ. ಬನ್ನಿ, ಮಣ್ಣಿನ ಮಡಿಲಲ್ಲಿ ಅರಳುವ ನಮ್ಮಮ್ಮ ಹಿರಿಯರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾಗಿರುವ ಆ ತುಪ್ಪೆಯ ಕಥೆಯನ್ನು ತಿಳಿಯೋಣ. ಮನುಷ್ಯನ ನಾಗರಿಕತೆ ಬೆಳೆದಿದ್ದೇ ಕೃಷಿಯಿಂದ. ಬೆಳೆದ ಬೆಳೆಯನ್ನು ವರ್ಷವಿಡೀ ಜೋಪಾನವಾಗಿಡಲು ನಮ್ಮ ಹಿರಿಯರು ಕಂಡುಕೊಂಡ ಅದ್ಭುತ ತಂತ್ರಜ್ಞಾನವೇ ಕಣಜ ಅಥವಾ ತುಪ್ಪೆ. ಮಣ್ಣು, ಸಿಮೆಂಟ್ ಬಳಸದೆ ಕೇವಲ ಬೈಹುಲ್ಲಿನಿಂದಲೇ ನಿರ್ಮಿಸುವ ಈ ಕಣಜಗಳು ನಮ್ಮ ಪೂರ್ವಜರ ನಿಸರ್ಗ ಸ್ನೇಹಿ ಬದುಕಿಗೆ ಸಾಕ್ಷಿ. ಈ ಕಣಜ ನಿರ್ಮಾಣಕ್ಕೆ ಸಾಧಾರಣ ಹುಲ್ಲು ನಡೆಯಲ್ಲ. ಇದಕ್ಕೆ ಚೆನ್ನಾಗಿ ಬಲಿತ, ಉದ್ದನೆಯ ಮತ್ತು ಒಣಗಿದ ಬೈಹುಲ್ಲು ಬೇಕು. ತೇವಾಂಶವಿದ್ದರೆ ಧಾನ್ಯ ಹಾಳಾಗುವ ಭಯವಿರುತ್ತದೆ. ಆದ್ದರಿಂದ ಹುಲ್ಲನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಲಾಗುತ್ತದೆ. ತೇವಾಂಶ ಮತ್ತು ಗೆದ್ದಲು ಬಾರದಂತೆ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಕಣಜವನ್ನು ಕಟ್ಟಲಾಗುತ್ತದೆ. ಮೊದಲು ತಳಭಾಗದಲ್ಲಿ ಹುಲ್ಲನ್ನು ದಪ್ಪವಾಗಿ ಹಾಸಲಾಗುತ್ತದೆ. ನಂತರ ಸಿದ್ಧಪಡಿಸಿದ ಹುಲ್ಲಿನ ಹಗ್ಗವನ್ನು ವೃತ್ತಾಕಾರವಾಗಿ ಒಂದರ ಮೇಲೊಂದು ಜೋಡಿಸುತ್ತಾ ಹೋಗುತ್ತಾರೆ. ಈ ಕಣಜದ ವಿಶೇಷವೇನೆಂದರೆ ಇದನ್ನು ಕಟ್ಟುವಾಗಲೇ ಇದರೊಳಗೆ ಧಾನ್ಯವನ್ನು ತುಂಬಬೇಕು. ಒಳಗಿನ ಧಾನ್ಯದ ಒತ್ತಡವೇ ಕಣಜಕ್ಕೆ ಆಕಾರ ಮತ್ತು ಬಲವನ್ನು ನೀಡುತ್ತದೆ. ತುಪ್ಪೆ ತುಂಬಿದ ಮೇಲೆ ಮಳೆ ನೀರು ಜಾರುವಂತೆ ಮೇಲ್ಭಾಗದಲ್ಲಿ ಗೋಪುರಾಕಾರದ ಚಪ್ಪರ ಹಾಕಲಾಗುತ್ತದೆ. ಹೀಗೆ ಮಾಡಿದರೆ ಎಷ್ಟೇ ಮಳೆ ಬಂದರೂ ಒಳಗಿನ ಧಾನ್ಯಕ್ಕೆ ಒಂದು ಹನಿ ನೀರು ಇಳಿಯುವುದಿಲ್ಲ. ಈ ಬೈಹುಲ್ಲಿನ ಕಣಜಗಳು ಒಂದು ರೀತಿಯ ಥರ್ಮಲ್ ಇನ್ಸುಲೇಟರ್ ಅಂತೆ ಕೆಲಸ ಮಾಡುತ್ತವೆ. ಹೊರಗಿನ ಬಿಸಿಲು ಅಥವಾ ಚಳಿ ಒಳಗಿನ ಧಾನ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ. ಇದರಿಂದ ಧಾನ್ಯಗಳು ಕೆಡದೆ ಉಳಿಯುತ್ತವೆ. ಬಳಸಿದ ನಂತರ ಇವು ಮಣ್ಣಿಗೆ ಸೇರಿದರೆ ಗೊಬ್ಬರವಾಗುತ್ತವೆ, ಪರಿಸರಕ್ಕೆ ಹೊರೆಯಾಗುವುದಿಲ್ಲ. ಆಧುನಿಕತೆಯ ಭರಾಟೆಯಲ್ಲಿ ಈ ಕಲೆ ಮರೆಯಾಗುತ್ತಿದೆ. ಆದರೆ ಇಂದಿಗೂ ಹಳ್ಳಿಯ ಮೂಲೆಯಲ್ಲಿ ಕಾಣುವ ಈ ಹುಲ್ಲಿನ ಕಣಜಗಳು ನಮ್ಮ ಕೃಷಿ ಸಂಸ್ಕೃತಿಯ ಕಿರೀಟದಂತೆ ಶೋಭಿಸುತ್ತಿವೆ. ಈಗ ಎಲ್ಲ ಸೂಡಿ ಬೈಗಳು ಸಿಗುವುದಿಲ್ಲ, ಮಿಷಿನ್ ಇದ್ದೇ ಕೊಯ್ದು ಪಿಂಡಿ ಮಾಡ್ತಾರೆ. ಆದ್ರಿಂದ ಕೈಯಲ್ಲಿ ಕೊಯ್ದ ಸೂಡಿ ಬೈಯೇ ಬೇಕು ಅದಕ್ಕೆ. ಅದನ್ನು ಫಸ್ಟಿಗೆ ಸೂಡಿ ಬೈ ಒಂದಕ್ಕೆ ಒಂದು ಜೋಡಿಸಿ ಆ ಬುಡದಲ್ಲಿ ಉಂಟಲ್ಲ, ಅದಕ್ಕೆ ಫೆರ್ಮರಿ ಅಂತ ಹೇಳ್ತೇವೆ. ಅದನ್ನು ಸ್ವಲ್ಪ ಫಸ್ಟಿಗೆ ಅದು ಜೋಡಿಸಿಟ್ಟು ಉದ್ದ ಮಾಡಿ ಅದನ್ನು ರಿಂಗಿನಾಗೆ ಮಾಡಿ ಮತ್ತೆ ಅದಕ್ಕೆ ಹಗ್ಗ ಸುತ್ತೋದು. ಅದು ಕೂಡ ಈಗ ಹಗ್ಗ ಸುತ್ತಿದ್ದು ನಾವು ಇದು ಹುರಿ ಹಗ್ಗ, ಕತ್ತವು ಸುತ್ತಿದ್ದು. ನಿಜವಾಗಿ ಅದಕ್ಕೆ ಕತ್ತವು ಸುತ್ತದಲ್ಲ, ಅದಕ್ಕೆ ಬೈಹುಲ್ಲಿದ್ದೇ ಹಗ್ಗ ಮಾಡಿ ಸುತ್ತಬೇಕು. ಕತ್ತವು ಅಥವಾ ಬೇರೆ ಯಾವುದು ಉಪಯೋಗ ಮಾಡಲಿಕ್ಕಿಲ್ಲ, ಬೈಹುಲ್ಲಿಂದಲೇ ಮಾಡೋದು. ಅದು ಎಲ್ಲ ಮುಂಚಿನ ಹಾಗೆ. ಈಗ ಇದು ರಂಪಣಿ ಬಲ್ಲು ಉಂಟಲ್ಲ, ರಂಪಣಿ ಎಲ್ಲ ಈಗ ಬಂದಾಗಿದೆ, ರಂಪಣಿ ಬಲ್ಲೆಲ್ಲ ಸಿಕ್ಕಿದೆ. ಮುಂಚೆ ರಂಪಣಿ ಬಲ್ಲಲ್ಲ, ಇದು ಬೈಹುಲ್ಲಿದ್ದೇ ಅದು ಕಡೆ ಬಲ್ಲಂತ ತೋರದು ಮಾಡಿ ಅದರಲ್ಲೇ ಮಾಡ್ತಿದ್ದದ್ದು. ಮತ್ತು ಅದಕ್ಕೆ ಫಸ್ಟಿಗೆ ಹೇಳೋದು ಇದು ಪೆರ್ಮರಿ ಆದಮೇಲೆ ಅದರಲ್ಲಿ ಮಧ್ಯ ಒಂದು 5 ಹಗ್ಗ ಉಂಟು ನೋಡಿ ಉದ್ದಕ್ಕೆ, ಅದು ಆಧಾರಕ್ಕೆ ಹಾಕಿದ್ದು. ಅದಕ್ಕೆ ತಾಂಗ್ ಅಂತ ಮತ್ತೆ ಬೈ ನಡುವುದಕ್ಕೆ ಅದು ಬೈ ನಡುಪಿನ ಅಂತೇಳಿ. ನಮ್ಮ ತುಳುವಿನಲ್ಲಿ ಕೆಲವು ಸದ್ದಕ್ಕೆ ನಮ್ಮ ಕನ್ನಡದಲ್ಲಿ ಹೇಳಿಕ್ಕೆ ಆಗುದಿಲ್ಲ. ಬೈ ನಡುಪಿನ ಅಂತೇಳಿ ಸುತ್ತ ಬೈ ಆಮೇಲೆ ಅದರ ನಂತರ ಒಂದು ಮಧ್ಯಕ್ಕೆ ಬರುವಾಗ ಅಲ್ಲಿ ಪುಚ್ಚೆ ಅಂತ ಉಂಟು. ಪುಚ್ಚೆ ಇದು ಜಡೆ. ಈಗ ಜಡೆ ಕಟ್ಟಿದ ಹಾಗೇನೆ ಸುತ್ತ ಅದು ಪುಚ್ಚ ಕಟ್ಟುದು ಅಂತ ಹೇಳ್ತೇವೆ.